ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಅಂದರೆ ಇದು ರೈಡಿಂಗ್ ಬೂಟ್ ಇದೆ, ಆಕ್ಸರ್ದು ಒಂದು ಅದನ್ನು ಪರ್ಚೇಸ್ ಮಾಡಿದೆ. ಸೊ ಅದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಫೆಬ್ರವರಿ 25ಗೆ ನನ್ನ ಬರ್ತಡೆಗೆ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿ ಟ್ರಿಪ್ಪಿಗೆ ಅಂತ ಪ್ಲ್ಯಾನ್ ಮಾಡಿರ್ತೀನಿ. ಸೊ ಅಲ್ಲಿ ಮಂತ್ಸ್ ಆಫ್ಟರ್ ಯೂಸೇಜ್ ಆದಮೇಲೆ ಅದು ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂದರೆ ಡ್ಯಾಮೇಜ್ ಟೈಪ್ ಆಗುತ್ತೆ. ಸೊ ಅದು ಇಷ್ಟಕ್ಕೆ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ, ಸರ್ ಈ ಥರ ಹಿಂಗಾಗಿದೆ, ಇದು ಬೈ ರೈಡಿಂಗ್ ಆಗಿರೋದಲ್ಲ, ಬೈ ಯೂಸೇಜ್ ಆಗಿರೋದು. ಅಂದರೆ ಕಂಡೀಷನ್ ಏನು, ವಾರಂಟಿ ಕಂಡೀಷನ್ ಏನು ಹೇಳುತ್ತೆ ಅಂದರೆ, ಒಂದು ಪೈಂಟಿಂಗ್ ಹೋಗಿದರೆ ಕೊಡಲ್ಲ ನಿಮಗೆ, ಸರಿನಾ? ಪೈಂಟಿಂಗ್ ಏನಾದ್ರು ಸ್ಕ್ರ್ಯಾಚಸ್ ಆ ಥರ ಏನಾದ್ರು ಹೋಗಿದರೆ, ಪೈಂಟಿಂಗ್ ಹೋಗಿದರೆ ನಿಮಗೆ ವಾರಂಟಿ ಕ್ಲೈಮ್ ಆಗೋಲ್ಲ. ಪ್ಲಸ್ಸು ಅದೇನಾದ್ರು ಇನ್ ಕೇಸ್ ಫೈರಲ್ಲಿ ಏನಾದ್ರು ಫೈರಲ್ಲಿ ಆಗುತ್ತಲ್ಲ ಸ್ವಲ್ಪ, ಆ ಥರ ಏನಾದ್ರು ಆಗಿದ್ದರೆ ಆಗೋಲ್ಲ. ಇದು ಆಕ್ಸಿಡೆಂಟಲ್ಲಿ ಇವಾಗ ನೀವೇನಾದ್ರು ಬೂಟ್ ಇದ್ದಾಗ ಆಕ್ಸಿಡೆಂಟ್ ಆಗಿದ್ದಾಗ ಡ್ಯಾಮೇಜ್ ಏನಾದ್ರು ಆಯಿತು ಅಂದರೆ ಅದನ್ನು ಅವರು ಕ್ಲೈಮ್ ಮಾಡಲ್ಲ. ಈ ಕಂಡೀಷನ್ ಇತ್ತು. ನಮ್ಮದು ಲೇಯರ್ ಥರ ಬರುತ್ತೆ, ಆ ಲೇಯರೆಲ್ಲ ವಾಟ್ರ್ ಬಿದ್ದು ಇದಾಗಿರೋದಕ್ಕೆ ಎದ್ಬಿಡುತ್ತೆ, ಏನೊಂದು ಹೋಗ್ತಾ ಇದೆ. ಸೊ ಅದು ನೋಡೋಕೆ ಒಂಥರ ಅಸಹ್ಯ ಕಾಣಿಸುತ್ತೆ. ನಾನೇನು ಮಾಡಿದೆ, 7,000 ಅಲ್ವಾ ಪೇ ಮಾಡಿರೋದು, ಯಾಕೆ ಸುಮ್ಮನೆ ಇರಬೇಕು, ಅದು ಅಲ್ಲದೆ ವಾರಂಟಿ ಬೇರೆ ಇದೆ. ನಂದು ಏನು ಮಿಸ್ಟೇಕ್ ಆಗಿತ್ತು ಅಂದರೆ, ನಾನು ಆ್ಯಕ್ಚುಲಿ ಇದನ್ನು ಪೇ ಮಾಡಿದ್ದು ಕ್ರೆಡಿಟ್ ಕಾರ್ಡಿಂದ. ಸೊ ಬಿಲ್ ಕೊಟ್ಟಿರಲಿಲ್ಲ ಅವರು, ಯಾವುದೇ ಮ್ಯಾನ್ಯುವಲ್ ಬಿಲ್ ಕೊಟ್ಟಿರಲಿಲ್ಲ. ನಾರ್ಮಲಾಗಿ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿದ್ರೆ ಒಂದು ಮಿಷಿನಿಂದ ಒಂದು ಸ್ಲಿಪ್ ಬರುತ್ತಲ್ಲ, ಅದನ್ನು ನಾನು ಇಸ್ಕೊಂಡಿದ್ದು. ಮೇ ಬಿ ಅದೇ ಬಿಲ್ ಇರ್ಬೋದು ಅಂದ್ಬಿಟ್ಟು ನಾನು ಇಗ್ನೋರ್ ಮಾಡಿಬಿಟ್ಟು ಹೊರಟ್ಬಿಟ್ಟಿದೆ. ಒಂದು ವೀಕಲ್ಲಿ ಆಗೋಗುತ್ತೆ ಸರ್ ಅಂತ ಹೇಳಿದರು. ಒಂದು ವೀಕ್ ಆದರೂ ಆಗಿರಲಿಲ್ಲ, ಮತ್ತು ನಾನು ಕಾಲ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾಯಿರಲಿಲ್ಲ. ನನಗೆ ಮಿಸ್ ಹೊಡಿತಾಯಿದ್ದೆ, ಇವ್ರು ಪಕ್ಕ ಮಾಡಿಕೊಡಲ್ಲ. ಬೂಟ್ನ ತೊಗೊಂಡು ಅವ್ರ ಕೈ ಕೊಟ್ಟಿದ್ದೆ, ಅವರೇ ಹ್ಯಾಂಡ್ ಓವರ್ ಮಾಡಬೇಕಂತೆ ರೂಲ್ಸು. ಹ್ಯಾಂಡ್ ಓವರ್ ಮಾಡಿಕೊಂಡು ಮೇಲ್ ಅಪ್ಡೇಟ್ ಮಾಡಿ ನಿಮಗೆ 100% ಗ್ಯಾರಂಟಿ ರೀಪ್ಲೇಸ್ ಆಗುತ್ತೆ ಅಂತ ಪ್ರಾಮಿಸರಿ ಮಾಡಿದ್ರು. ಕ್ಲೈಮಿಗೆ ಹೋದರೆ ಅವರು ರಿಸ್ಕ್ ತೊಗೊಳಕ್ಕೆ ಹೋಗೋಲ್ಲ. ಒಂದು ಪ್ರಾಡಕ್ಟು ಅವ್ರಿಗೆ ಲಾಸ್ ಆಗುತ್ತೆ, ಹೆವಿ ಟೆನ್ಷನು. ಆಮೇಲೆ ಹಾಕು, ಪ್ರೊಸೀಜರ್ ಫಾಲೋ ಅಪ್ ಮಾಡು, ಅಪ್ರೂವಲ್ ತೊಗೋ, ಆಮೇಲೆ ಕೊಡು, ಇದೆಲ್ಲ ತಲೆನೋವು ಅಂದ್ಬಿಟ್ಟು ಏನು ಮಾಡಿಬಿಡ್ತಾರೆ, ಆಗಲ್ಲಪ್ಪ ಇದು ಹಿಂಗಿದ್ರೆ ಆಗಲ್ಲ, ಅದು ಹಂಗಿದ್ರೆ ಆಗಲ್ಲ, ಏನೋ ಸೋ ಮೆನಿ ರೀಸನ್ ಹೇಳ್ಬಿಟ್ಟು ತಳ್ಳೋಕ್ಕೆ, ಅಂದರೆ ಕ್ಲೈಮ್ ಮಾಡದಿರೋ ಥರ ಕ್ಲೈಮ್ ಮಾಡೋಕ್ಕೆ ಅವ್ರು ಇಂಟ್ರೆಸ್ಟೇ ತೋರಿಸಲ್ಲ ಕೆಲವರು, ನಮ್ಮ ದೃಷ್ಟಿಗೆ. ಸೊ ಹಾಗಾಗಿ ಸೇಮ್ ಅಲ್ವಾ, ಹೆಂಗಿದ್ರು ನನ್ನ ಸೈಜ್ ಏನಿದೆ ಅದನ್ನು ತೊಗೊಂಡು, ಕಲರ್ ಒಂದು ಚೇಂಜ್ ಇದೆ, ಅದನ್ನು ತೊಗೊಂಡು ಬಂದುಬಿಟ್ಟಿದೆ. ಕೊಟ್ಟರು ಅವರು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಫೈನಲಿ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇಲ್ಲೇ ಇದೆ ಅದು ನೋಡಿ, ಇದೆ ಇದು ಆಕ್ಸರು. ನಮ್ಮದು ಕಲರ್ ಚೇಂಜು. ಇದ್ರ ಕಾಸ್ಟ್ ಬಂದು 8,360 ರೂಪಾಯಿ. ನಮಗೆ ಅವರು ಡಿಸ್ಕೌಂಟ್, ಅಂದರೆ ನಾವು ಚೆನ್ನಾಗಿ ಮಾತಾಡಿದ್ದಕ್ಕೆ ಮೊದಲೇ ಅವರು ನಮ್ಮ ಊರ ಸೈಡ್ ಅವರೇ, ನೇಟಿವು, ಹಾಗಾಗಿ ಕಮ್ಮಿ ಮಾಡಿಕೊಟ್ಟಿದ್ದಾರೆ. ನಾನು ತೊಗೊಂಡಿದ್ದು ಬಂದು ಯಾವ್ದು ಹೇಳ್ತಾರೆ, ಲೈಟ್ ಕ್ರೀಮ್ ಬ್ಲೂ ಕಲರು. ಏನಾಗಿತ್ತು ಅಂದರೆ ನೋಡಿ, ಇಲ್ಲಿದೆಯಲ್ಲ ಇದು, ಈ ಮೇಲ್ಗಡೆ ಲೇಯರು ಬೈ ಯೂಸೇಜ್ ವಾಟ್ರ್ ಬಿದ್ದರೆ ಆಗಲ್ಲ ಅನಿಸುತ್ತೆ ಮೇ ಬಿ. ಇದಕ್ಕೆ ವಾಟರ್ ಪ್ರೂಫ್ ಅಲ್ಲ ಇದು. ನೋಡಿ ಇಲ್ಲಿ ಬೇಕಾದ್ರೆ ನಿಮಗೆ ಇದರೊಳಗಡೆ ನೋಡಿ, ನಿಮಗೆ ಇವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿಲ್ಲ ಗೊತ್ತಿಲ್ಲ, ವಾಟರ್ ಪ್ರೂಫ್ ಅಂತ. ಬಟ್ ಇದು ನನಗನ್ಸಿರೋ ಪ್ರಕಾರ ಇದು ವಾಟರ್ ಪ್ರೂಫ್ ಅಲ್ಲ ಅನ್ಕೋತೀನಿ. ಅದು ಈ ಬೈ ಯೂಸೇಜ್ ಆಗಿರೋದು. ಇದೆಲ್ಲ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ನೀವೇನಾದ್ರು ಸೇಮ್ ಅಷ್ಟೇ, ಇದು ಅಷ್ಟೊಂದು ಏನು ಎಫೆಕ್ಟಿವ್ ಆಗಿ ಏನಿಲ್ಲ. ಇನ್ನೊಂದರಲ್ಲೂ ಸೇಮ್ ಇದೆ, ಎರಡೂ ಇದೇನೆ ನೋಡಿ. ಇದು ವಾಟರ್ ಪ್ರೂಫ್ ಅಂತ ಹಾಕಿದ್ದಾರೆ, ಬಟ್ ಇದು ವಾಟರ್ ಪ್ರೂಫ್ ನನಗೇನೋ ಡೌಟು, ವಾಟರ್ ಪ್ರೂಫ್ ಅಂತ. ವಾಟರ್ ಪ್ರೂಫ್ ಅಲ್ಲ ಅನ್ಕೋತೀನಿ. ಇದ್ರ ಕಾಸ್ಟ್ ಬಂದು ಹಾಗೆ ಹೇಳ್ದಂಗೆ 8,000 ಸಮಥಿಂಗ್ ಬರುತ್ತೆ. ನಿಮಗೆ ಡಿಸ್ಕೌಂಟೆಲ್ಲ ಹೋದರೆ ಒಂದು 7,600 ಬರ್ಬೋದು ಮೇ ಬಿ. ಡಿಪೆಂಡ್ಸ್ ಆನ್ ಡೀಲರ್ಸ್ ಮೇಲೆ ಇರುತ್ತೆ, ಅವ್ರು ಯಾವ ಥರ ಡಿಸ್ಕೌಂಟ್ ಕೊಡ್ತಾರೋ. ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡೋಲ್ಲ. ಸೊ ನೀವೇನಾದ್ರು ಈ ಥರ ಬೂಟ್ಸ್ನ ತೊಗೋತೀನಿ ಅಂದರೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಪ್ರಾಡಕ್ಟ್ ಅಲ್ಲ. ಬೇಕಾದ್ರೆ ನೀವು ಅಮೆಝಾನಲ್ಲಿ ರಿವ್ಯೂ ನೋಡಿ, ಫ್ಲಿಪ್ಕಾರ್ಟಲ್ಲಿ ರಿವ್ಯೂ ನೋಡಿ, ಅದನ್ನು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಬೈ ಮಾಡೋ ಥರ ಇದ್ದರೆ ಒಳ್ಳೆಯದು. ನನ್ನ ಒಪಿನಿಯನ್, ನನ್ನ ಪರ್ಸ್ನಲ್, ನಾನು ಯೂಸ್ ಮಾಡಿರೋದ್ರಿಂದ ಈ ಬ್ರ್ಯಾಂಡು, ನನ್ನ ಒಪಿನಿಯನ್ ಹೇಳ್ತಾ ಇರೋದು, ಇದು ಅಷ್ಟೊಂದು ಸೂಟೇಬಲ್ ಅಲ್ಲ, ನಾಟ್ ವರ್ತ್ ಇಟ್. 7,000ಗೆ ಇದು ಅಷ್ಟೊಂದು ವ್ಯಾಲ್ಯೂಬಲ್ ಏನಲ್ಲ. ಅಷ್ಟು ಯೂಸೇಜು ಬರೋಲ್ಲ, ಇದು ವರ್ತ್ಲೆಸ್ಸು, ಅಷ್ಟೊಂದು ಚೆನ್ನಾಗೂ ಇಲ್ಲ ಇದು ಹೇಳಬೇಕು ಅಂದರೆ. ನಮಗೆ ಏನು ಗೊತ್ತಾ ಮೇಯ್ನ್ ಪಾಯಿಂಟು, ಇದಿಷ್ಟು ಇನ್ಸೈಡೇ ನಿಮಗೆ ಈ ಥರ ಡ್ಯಾಮೇಜ್ ಆಗುತ್ತೆ ಅಂದರೆ, ಇನ್ ಕೇಸ್ ಏನಾದ್ರು ರೈಡರ್ಸು ಯಾರೇ ಆಗಲಿ, ನಾನೇ ಆಗಲಿ, ಬೇರೆಯವ್ರು ಯಾರೇ ಆಗಲಿ,
ಏನಾದ್ರು ಆಕ್ಸಿಡೆಂಟಲ್ಲಿ ಏನಾದ್ರು ಇನ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಥರ ಇನ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ. ಸೊ ಇದೇ ಫಸ್ಟು ಸ್ಟ್ರೆಂತ್ ಇಲ್ಲ, ಏನು ಹೇಳ್ತಾರೆ, ಇವೇ ಸ್ಟ್ರೆಂತ್ ಇಲ್ಲ. ಇನ್ನು ನಮ್ಮನ್ನು ಹೇಗೆ ಸೇವ್ ಮಾಡ್ತಾರೆ ಅಂತ ನನಗಂತೂ ಕಾನ್ಸೆಪ್ಟ್ ಅರ್ಥ ಆಗ್ತಾಯಿಲ್ಲ ಅಲ್ವಾ. ಅಷ್ಟು ಸಾವಿರ ಕೊಟ್ಬಿಟ್ಟು ತೊಗೊಂಡಂದರೆ ಈ ಥರ ಫಾಲ್ಟ್ಗಳಿದೆ ಅಂದರೆ ಅದನ್ನ ಹೇಳಲೇಬೇಕು. ಇವಾಗ ನಾನು ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ಅದನ್ನು ಅವ್ರು ಅಪ್ಡೇಟ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದೇ. ಶೆಲ್ ಥರ ಇದು ಅಷ್ಟಕ್ಕಷ್ಟೇ, ಏನು ಅಷ್ಟೊಂದು ನಮಗೆ ಪ್ರೊಟೆಕ್ಷನ್ ಏನು ಕೊಡೋಲ್ಲ ಇವು, ಸುಮ್ಮನೆ ಸ್ಕೋಪು ಮಾತ್ರ. ಇವೆಲ್ಲ ಹೋಗ್ಬಿಡುತ್ತೆ ಬೈ ಯೂಸೇಜು, ಕ್ರ್ಯಾಕ್ ಬಿಟ್ಟಿರೋ ಥರ ಆಗೋಗುತ್ತೆ ಕ್ರ್ಯಾಕು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಈ ಬೈ ಯೂಸೇಜ್ ಡ್ಯಾಮೇಜ್ ಗೊತ್ತಾ. ಬೈ ಯೂಸೇಜ್ ಡ್ಯಾಮೇಜ್ ಆದರೆ ಏನು ಯೂಸ್ ಇಲ್ಲ ಅಷ್ಟೊಂದು. ನೀವು 7,000 ಕೊಡೋ ಬದಲು ಇನ್ನೂ ಎಕ್ಸ್ಟ್ರಾ ಒಂದು 5,000 ಆರ್ 6,000 ಹಾಕಿದ್ರೆ ಇನ್ನು ಕ್ವಾಲಿಟಿ ಚೆನ್ನಾಗಿರೋದು ಇದೇ ಬ್ರ್ಯಾಂಡಲ್ಲಿ ಸಿಗುತ್ತೆ. ಇದು ಅಷ್ಟೊಂದು ಸ್ಯಾಟಿಸ್ಫೈಡ್ ಏನಲ್ಲ. ಸೊ ನೀವೇನಾದ್ರು ಬೈ ಮಾಡ್ತೀನಿ ಅಂದರೆ ನನ್ನ ಒಪಿನಿಯನು ಏನಪ್ಪ ಅಂದರೆ ಇದ್ರ ಬದಲು ಆಕ್ಸರಲ್ಲೇ ತುಂಬ ಚೆನ್ನಾಗಿರೋವು ಇದ್ದಾವೆ. ಏನು ಅದಕ್ಕೆ ಒಂದು 5 ಚೆನ್ನಾಗಿರೋವು ಇದ್ದಾವೆ, ಕಮ್ಮಿದು ಇದೆ, ತುಂಬ ವ್ಯಾಲ್ಯೂ ಇರೋದು ಇದೆ. ನಿಮಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ತೊಗೊಳ್ಳಿ, ಓಕೆನಾ.